ಈ ಮನೆ ಶತ್ರುಗಳನ್ನೂ ಪ್ರೀತಿಸುತ್ತೆ, ಪ್ರೀತಿಯಿಂದ ಅವ್ರನ್ನೂ ಬದಲಾಯಿಸುತ್ತೆ. ನಾನು ಇಲ್ಲಿಗೆ ಬಂದು ಎಷ್ಟು ರಂಪಾರಾಧ ಅಂತ ಮಾಡಿದೆ, ಆದರೆ ಅದು ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ದೆ, ಎಳ್ಳಷ್ಟು ನನ್ನ ಮೇಲೆ ಕೋಪ ಮಾಡ್ಕೊಳ್ದೆ ನೀವು ನನ್ನನ್ನೇ ಸಮಾಧಾನ ಮಾಡಿದ್ರಿ, ನನ್ನ ಪರವಾಗಿ ನಿಂತ್ಕೊಂಡ್ರಿ. ನಿಮ್ಮ ಮಕ್ಕಳೆಲ್ಲರೂ ಆಗಾಗ ಹೇಳ್ತಿರ್ತಾರೆ ಇದು ಮನೆ ಅಲ್ಲ ದೇವಸ್ಥಾನ ಅಂತ. ಆ ಮಾತು ನನಗಿವ ನಂಗೆ ಆಶೀರ್ವಾದ ಮಾಡಿ. ಅಪ್ಪ ಇದ್ದಾಗ ಆ ಮನೆನ ನನ್ನ ತವ್ರ ಮನೆ ಅನ್ಕೊಂಡು ಅಲ್ಲಿಗೆ ಹೋಗ್ತಿದ್ದೆ, ಆದ್ರೆ ಈಗ ಅಪ್ಪ ಇಲ್ಲ, ಇದೇ ಮನೆನ ನನ್ನ ತವ್ರ ಮನೆ ಅನ್ಕೋಬಹುದಾ? ಹುಚ್ಚುಡ್ಗಿ, ಇದನ್ನೆಲ್ಲ ಯಾರಾದ್ರೂ ಕೇಳ್ತಾರ? ನಾನು ನಿನ್ನ ತಾಯಿ ಅಂದಮೇಲೆ ಈ ಮನೆ ನಿನಗೆ ತವ್ರ ಮನೆ ತಾನೆ. ನೀನು ಈ ಮನೆಗೆ ಯಾವಾಗ ಬೇಕಾದರೂ ಬರ್ಬೋದು. ಇದು ನಿನ್ನ ಮನೆ ಅಂತಲೇ ಅನ್ಕೋ. ನೀನು ಈ ಮನೆ ಮಗಳೇ. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಮತ್ತೆ ಅಮ್ಮನ ವಿರುದ್ಧವಾಗಿ ಮಾತಾಡಿ ಅವ್ರಿಗೆ ಬೇಸರ ತರಿಸೋದಕ್ಕ? ನೋಡಿ ಸಿರಿ ಅವರೇ, ನಿಮ್ಮ ನೋವು ಏನು ಅಂತ ನಮ್ಗೆ ಅರ್ಥ ಆಗತ್ತೆ. ಹಾಗಂತ ನಿಮ್ಮ ಕೋಪನ ಅಮ್ಮನ ಮೇಲೆ ತೋರಿಸ್ಕೊಂಡ್ರೆ ನೀವು ಈ ಮನೆಗೆ ಬರೋದು ನಾವು ಸಹಿಸಲ್ಲ. ಅಮ್ಮನ ವಿರುದ್ಧ ಯಾರೇ ಏನೇ ಅಂದ್ರೂ ನಾವು ಸುಮ್ಮನಿರಲ್ಲ. ಆಯ್ತಪ್ಪ ಅಮ್ಮನ ಮಕ್ಕಳ, ಇನ್ನು ಮುಂದೆ ನಿಮ್ಮ ಅಮ್ಮನ್ನ ಯಾರೂ ಬೈಯೋದಿಲ್ಲ. ಸಿರಿ ಆ ಹೊತ್ತು ಮಾತಾಡಿದ್ದಕ್ಕೆ ಈಗ ಅದೊಂದೇ ಕೆಲಸ ಬಾಕಿ ಇರೋದು.